ಗುರುದೇವ್, ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಸಿಗುತ್ತೆ, ಯಾವ ಕೆಲಸ ಮಾಡದೇ ಇರೋದು ಒಳ್ಳೇದು, ಹಾಗೂ ರಾಜಯೋಗ ಇದೆಯಾ ಅಥವಾ ಗಂಡಾಂತರ ಇದೆಯಾ, ಅದಕ್ಕೆ ಮಾಡಬೇಕಾದಂತಹ ಪರಿಹಾರಗಳೇನು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಕರ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಮಕರ ರಾಶಿ ಅಂದ್ರೆ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳು ಹಾಗೂ ಶ್ರವಣ ನಕ್ಷತ್ರದ ಎಲ್ಲಾ 4 ಪಾದಗಳು, ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಬರ್ತಕ್ಕಂಥದ್ದು. ಮಕರ ರಾಶಿಯವರ ಶುಭ ವರ್ಣ ನೀಲಿ, ಕೆಂಪು, ಬಿಳುಪು ಮತ್ತು ಮಿಶ್ರ ವರ್ಣ ಅಂತ ಹೇಳ್ತೇನೆ. ಶುಭ ದಿನಗಳು ಶನಿವಾರ, ಶುಕ್ರವಾರ ಮತ್ತು ಬುಧವಾರ ಆಗಿರುತ್ತೆ. ಶುಭ ಸಂಖ್ಯೆ 5, 6 ಮತ್ತು 8 ಆಗಿರುತ್ತೆ. ಶುಭ ರತ್ನ ನೀಲಮಣಿ ಅಥವಾ ವಜ್ರವನ್ನ ಇವರು ಧರಿಸ್ಕೋಬಹುದು. ಉಪಾಸನ ದೈವ ಲಕ್ಷ್ಮೀನಾರಾಯಣ ಸ್ವಾಮಿ ಆಗುತ್ತೆ. ಶುಭ ದಿಕ್ಕು ದಕ್ಷಿಣ ದಿಕ್ಕಾಗುತ್ತೆ. ಇವರು ಯಾವುದೇ ರತ್ನವನ್ನ ಧರಿಸೋದಕ್ಕಿಂತ ಮುಂಚೆ ಯಾವ್ಯಾವ ಗ್ರಹಗತಿಗಳು ಯಾವ್ಯಾವ ಸ್ಥಾನದಲ್ಲಿದೆ, ಬಾಧಕದಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಆನಂತರದಲ್ಲಿ ರತ್ನವನ್ನ ಧರಿಸ್ಕೊಳ್ಳೋದು ಉತ್ತಮ ಆಗಿರುತ್ತೆ. ಹಾಗೆ ಸೆಪ್ಟೆಂಬರ್ ತಿಂಗಳ ಮಾಸದಲ್ಲಿ ಇವರಿಗೆ ಇರ್ತಕ್ಕಂತಹ ಬದಲಾವಣೆಗಳೇನು, ಅದರಿಂದ ಆಗ್ತಕ್ಕಂತಹ ಲಾಭಗಳೇನು ಅಂತ ನೋಡೋದಾದ್ರೆ, ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಏನಾದರೂ ಕೋರ್ಟ್ ಕೇಸ್ ಇತ್ತು ಅಥವಾ ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಅವರನ್ನ ಜಯಿಸ್ಬೇಕು, ಅವರ ಮುಂದೆ ಜಯ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿತ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ 100ಕ್ಕೆ 100% ಈ ಮಾಸದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹಿಂದೆಂದೂ ಕೇಳರಿಯದಂತಹ ಜಯ ಅಂತಕ್ಕಂಥದ್ದು ಅವರಿಗೆ ಪ್ರಾಪ್ತಿಯಾಗುತ್ತೆ. ಶುಭ ವಾರ್ತೆಯನ್ನ ಈ ಮಾಸದಲ್ಲಿ ನೀವು ಖಂಡಿತವಾಗ್ಲೂ ಕೂಡ ಕೇಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಒಂದು ಹಂತದಲ್ಲಿ ಇಷ್ಟು ದಿನ ಹೋಗ್ತಾ ಇದ್ರೆ ಇನ್ನೊಂದು ಹಂತಕ್ಕೆ ಈ ಮಾಸದಿಂದ ಹೋಗುತ್ತೆ. ಹಾಗೆ ಒಂದಷ್ಟು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಈ ಮಕರ ರಾಶಿಯವರಿದ್ದಾಗ ಕೈ ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನೀವು ಏನೋ ಮಾಡೋದಕ್ಕೆ ಹೋಗಿ ಇನ್ನೊಂದೇನೋ ಆಗುತ್ತೆ. ಒಬ್ಬರೇ ಒಂಟಿಯಾಗಿ ಕಷ್ಟಪಟ್ಟು ಮಾಡಿದಾಗ ಮಾತ್ರ ಮಕರ ರಾಶಿಯವರಿಗೆ ಸಕ್ಸಸ್ಸು. ಪಾರ್ಟ್ನರ್ಶಿಪ್ ಮಾಡಿದಾಗ ಲಾಸ್ ಆಗ್ಬಿಡುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ, ಕಂಕಣ ಭಾಗ್ಯ ಅಂತಕ್ಕಂಥದ್ದು ಈ ಮಾಸದಲ್ಲಿ ಕೂಡಿ ಬರುತ್ತೆ. ಸಂತಾನ ಫಲ ನಿರೀಕ್ಷೆಯಲ್ಲಿರುವಂಥವರಿಗೆ ಈ ಮಾಸದಲ್ಲಿ ಮಿಶ್ರ ಫಲ ಅಂತ ಹೇಳ್ತೇನೆ. ಮೊದಲ 15 ದಿವಸ ಚೆನ್ನಾಗಿತ್ತು ಅಂದ್ರೆ ನೆಕ್ಸ್ಟ್ 15 ದಿವಸ ಚೆನ್ನಾಗಿಲ್ಲ ಅಂತ ಹೇಳ್ತೇನೆ. ಹಾಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗ್ತಕ್ಕಂತಹ ಲಕ್ಷಣಗಳಿರುತ್ತೆ. ಮಕರ ರಾಶಿಯ ನಿಮ್ಮ ಮಕ್ಕಳು ಯಾರಾದರೂ ಇತ್ತು ಅಂದ್ರೆ ಈ ಮಾಸದಲ್ಲಿ ನೀವು ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಓದಿನಲ್ಲಿ ಸಹಾಯ ಮಾಡಬೇಕಾಗತ್ತೆ. ಆಗ ಮಾತ್ರ ಅವರು ಓದೋದಕ್ಕೆ ಆಸಕ್ತಿ ವಹಿಸ್ತಾರೆ. ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದರೂ ಕೋರ್ಟ್ನಲ್ಲಿತ್ತು, ಕೇಸ್ ಇತ್ತು ಅಂದರೆ ಎಲ್ಲ ಕ್ಲಿಯರ್ ಆಗಿ ಆಸ್ತಿ ಲಾಭ ಆಗುತ್ತೆ. ಹಾಗೆ ಹಿರಿಯರಲ್ಲಿ ಅನವಶ್ಯಕವಾಗಿ ವಾದವನ್ನ ಮಾಡಿ ಅವರ ಕೋಪಕ್ಕೆ ಗುರಿಯಾಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ಆದಷ್ಟು ಅವರ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ವಾಗ್ವಾದ ಅವರ ಹತ್ರ ಮಾಡೋದಕ್ಕೆ ಹೋಗ್ಬೇಡಿ, ಖಂಡಿತ ಶುಭವಾಗುತ್ತೆ. ತಂದೆ ಹಾಗೂ ಗುರುವಿನ ಸೇವೆಯನ್ನ ನೀವು ಮಾಸದಲ್ಲಿ ಮಾಡಬೇಕಾಗತ್ತೆ. ಪ್ರತಿಯೊಬ್ಬ ಮಕರ ರಾಶಿಯವರು ಕೂಡ ತಂದೆ ತಾಯಿಯರ ಸೇವೆಯನ್ನ ಮಾಡಿ, ಹಾಗೆ ಗುರುವಿನ ಸೇವೆಯನ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಶುಭವಾಗುತ್ತೆ. ಹಾಗೂ ಅವರ ಆಶೀರ್ವಾದ ಪಡೆಯತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ನಿಮಗೆ ಬಹುಮುಖ್ಯ ಆಗುತ್ತೆ. ಯಾಕಂದ್ರೆ ನಿಮ್ಮದು ಸ್ವಲ್ಪ ವರ್ತನೆಗಳು ಅಂತಕ್ಕಂಥದ್ದು, ನೀವು ಒಳ್ಳೆ ವ್ಯಕ್ತಿಗಳೇ, ಬಟ್ ಮೃದುವಾಗಿ ಮಾತಾಡೋ ಬದಲು ಸ್ವಲ್ಪ ಕಟುವಾಗಿ ಮಾತಾಡ್ತಾ ಇರ್ತೀವಿ. ಕೆಲವೊಬ್ರು ಆ ಕಟುವಾಗಿ ಮಾತಾಡ್ತಕ್ಕಂಥದ್ದು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ಗುರುಗಳಿಂದ ನೀವು ಕಲಿಬೇಕಾಗತ್ತೆ. ಅವರ ಸೇವೆ ಮಾಡಿದಾಗ ಮಾತ್ರ ನಿಮಗೆ ಒಂದಷ್ಟು ನೆಮ್ಮದಿ, ಶಾಂತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಬಿಸಿಲಿಗೆ ಹೋದಾಗ ಸ್ವಲ್ಪ ನಿಶಕ್ತಿ ಆಗುವಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುತ್ತೆ. ಹಾಗಾಗಿ ಎಲ್ಲೇ ಹೋಗೋದಾದ್ರೂ ಕೂಡ ಒಂದಷ್ಟು ಗ್ಲೂಕೋಸೋ ಅಥವಾ ನೀರೋ ಏನಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಹಾಗೆ ಪ್ರವಾಸ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿ ಇರುತ್ತೆ. ಈಗಾಗಲೇ ಹೇಳಿದಾಗೆ ಸ್ವಲ್ಪ ನಿಶಕ್ತಿ, ಅದು ಬೆಟ್ಟಕ್ಕೆ ಹತ್ತಿರಿ, ಅರ್ಧ ಹತ್ತದ ಮೇಲೆ ಸುಸ್ತಾಗುವಂತಹ ಲಕ್ಷಣಗಳು, ಎಲ್ಲರೂ ಮುಂದಕ್ಕೆ ಹೋಗ್ತಾರೆ, ನೀವು ಅಲ್ಲೇ ಕೂತಿರುವಂತಹ ಲಕ್ಷಣಗಳಿರುತ್ತೆ. ಹಾಗಾಗಿ ಒಂದಷ್ಟು ನೀರು, ನಿಮ್ಗೆ ಏನೇನು ಬೇಕೋ ಅದೆಲ್ಲದನ್ನು ಪ್ರಿಪೇರ್ ಆಗಿ ಒಂದಷ್ಟು ನೀವು ಹೋಗುವಂತಹ ಪ್ರವಾಸಗಳಿಗೆ ಹೋಗಿ ಅಂತ ಹೇಳ್ತೇನೆ. ನೀವು ಬಹಳ ಟೈಮಿಂದ ಕಷ್ಟಪಟ್ಟು ಏನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ವ್ಯಾಪಾರ ಮಾಡ್ತಾ ಇದ್ದೀರಿ, ಜನಗಳು ನಿಮ್ಮ ವ್ಯಾಪಾರ ಸ್ಥಳಕ್ಕೆ ಬರ್ತಾ ಇಲ್ಲ, ವ್ಯಾಪಾರಗಳಾಗ್ತಾ ಇಲ್ಲ ಅಂದ್ರೆ ಈ ಮಾಸದಲ್ಲಿ ನೀವು ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬೆಲೆ ಸಿಗ್ತಕ್ಕಂತಹ ಮಾಸ ಅಂತ ಹೇಳ್ತೇನೆ. ಹಾಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಶತ್ರುಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ನಿಮ್ಮ ಕೆಲಸ ಯಾವುದೇ ಇದ್ರೂ ಹಂತ ಹಂತಕ್ಕೂ ನಿಮ್ಮನ್ನ ಚುಚ್ಚಿ ಮಾತಾಡ್ತಾರೆ. ಶತ್ರು ಬಾಧೆ ಬೆನ್ನ ಹಿಂದೆ ಮಾತಾಡ್ತಕ್ಕಂತಹ ಶತ್ರುಗಳಿದ್ದಾರೆ, ಹಿತಶತ್ರುಗಳಿದ್ದಾರೆ, ಹಾಗೂ
ಮನೆಯಲ್ಲಿ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ನಮಗೆ ನಮ್ಮ ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ, ನಮಗೆ ಸಂಬಂಧಿಕರು ಏನೋ ಮಾಡ್ಬಿಟ್ಟಿದ್ದಾರೆ, ಈ ರೀತಿ ನಿಮ್ಮ ಮನಸ್ಥಿತಿಯಲ್ಲಿ ಏನಾದ್ರು ಇತ್ತು ಅಂದರೆ, ಅಥವಾ ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಏಳಿಗೆ ಇಲ್ಲ, ಬರೀ ಸಾಲಬಾಧೆ ಅಂತಕ್ಕಂಥದ್ದು ಕಾಡ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ, ಇನ್ನು ಒಂದು ಗಾಡಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಮನೆ ತಗೊಳ್ಳೋದಕ್ಕಾಗ್ತಾ ಇಲ್ಲ, ಈ ರೀತಿ ಕಟುವಾಗಿರ್ತಕ್ಕಂತಹ ವಾತಾವರಣ ನಿಮ್ಮ ಮನೆಯಲ್ಲಿ ಏನಾದ್ರು ಇತ್ತು ಅಂದರೆ, ಈ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿಗಳು ಬರುತ್ತೆ. ಈ ನವರಾತ್ರಿಯ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಬಹುದಾದಂತಹ ಒಂದು ತಂತ್ರ ಒಂದಿದೆ, ಅದನ್ನು ನಾನು ತಿಳಿಸ್ಕೊಡ್ತೇನೆ. ಅದನ್ನು ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಮಾಡಿ. ಇದರಿಂದಾಗಿ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಯಲ್ಲಿ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಶುಭವಾಗುತ್ತೆ. ಹಾಗೆ ಎಲ್ಲದರಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಆ ತಂತ್ರ ಏನು ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಮೊದಲನೇದಾಗಿ ಮಕರ ರಾಶಿಯವರ ಮಾಸ ಭವಿಷ್ಯ ಪೂರ್ಣವಾಗಿ ನೋಡ್ಕೊಂಡು ಆನಂತರದಲ್ಲಿ ಆ ಭಾಗಕ್ಕೆ ಹೋಗೋಣ. ಹಾಗೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಒಂದು ಮಕರ ರಾಶಿಯವರು ಯಾರಾದಿತ್ತು ಅಂದರೆ, ಅಥವಾ ಸರ್ಕಾರಿ ರಾಜಕಾರಣಿಗಳು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇರುವಂಥವ್ರಿಗೆ ಈ ಮಾಸ ಅತ್ಯಂತ ಶುಭದಾಯಕವಾಗಿರುತ್ತೆ. ನೀವು ಒಳ್ಳೆ ಕೆಲಸಗಳನ್ನು ಮಾಡೇನಿರ್ತಿರಲ್ಲ, ಇದರಿಂದಾಗಿ ನಿಮಗೆ ಜನ ಮನ್ನಣೆ, ಪ್ರಶಂಸೆ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಅಥವಾ ಅಡ್ಡದಾರಿಯಲ್ಲಿ ಹೋಗುವಂಥವರು, ಶಾರ್ಟ್ಕಟ್ ತಗೊಳ್ಳುವಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ರೇಡ್ಗಳಾಗ್ತಕ್ಕಂತಹ ಲಕ್ಷಣಗಳು ಈ ಮಾಸದಲ್ಲಿರುತ್ತೆ. ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತೇನೆ. ಇವತ್ತಿಂದಾದರೂ ಸರಿದಾರಿಯಲ್ಲಿ ನಡೆಯುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳಂದರೆ, ಒಂದು ಗಿಡ ನೆಟ್ಟಿರ್ತೀರಿ, ಅದು ಹಣ್ಣು ಬಿಡುವಂತಹ ಟೈಮು ಈ ಮಾಸ ಅಂತ ಹೇಳ್ತೇನೆ. ಹಾಗೆ ಪ್ರೇಮಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿರುತ್ತೆ. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ ಅಥವಾ ವ್ಯಾಪಾರಿಗಳೆಲ್ಲರಿಗೂ ಕೂಡ ಈ ಮಾಸ ಮಧ್ಯಮ ಫಲವನ್ನು ಕೊಟ್ಟರೆ, ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟವನ್ನು ಈ ಮಾಸ ಕೊಡ್ಬೋದು. ಡಾಕ್ಟ್ರು, ಇಂಜಿನಿಯರಿಂಗು ಇವರೆಲ್ಲರಿಗೂ ಕೂಡ ನಷ್ಟ ಜಾಸ್ತಿ ಇದೆ ಈ ಮಾಸದಲ್ಲಿ. ಸ್ವಲ್ಪ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನು ದಿನನಿತ್ಯ ಒಂದು 108 ಬಾರಿ ಆದರೂ ಜಪ ಮಾಡ್ಕೊಳ್ಳಿ. ಈ ಮಾಸದಲ್ಲಿ ಶುಭ ಫಲಗಳು 100ಕ್ಕೆ 30ರಷ್ಟು ಶುಭ ಇತ್ತು ಅಂದರೆ 70ರಷ್ಟು ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಮೊದಲ 17 ದಿನ ಸ್ವಲ್ಪ ಮಿಶ್ರ ಫಲಗಳೇ ಇರುತ್ತೆ. ನೆಕ್ಸ್ಟ್ ಉಳಿದ ಭಾಗ ಏನಿರುತ್ತಲ್ಲ, ಸ್ವಲ್ಪ ಶುಭವಾದಂತಹ ಫಲಗಳು ಮಕರ ರಾಶಿಯವರಿಗೆ ಈ ಮಾಸದಲ್ಲಿರುವಂಥದ್ದು. ಹಾಗೆ ಈ ಮಾಸದಲ್ಲಿ ಮಾಡಬಹುದಾದ ತಂತ್ರದ ಬಗ್ಗೆ ಈಗಾಗಲೇ ತಿಳಿಸ್ತಾ ಇದ್ದೆ. ಆ ತಂತ್ರ ಏನಪ್ಪಾ ಅಂತಂದರೆ, ವಿಶೇಷವಾದ ಪಂಚದೀಪವನ್ನು ಮನೆಯಲ್ಲಿ ಹಚ್ಚುವಂಥದ್ದು. ಈ ಪಂಚದೀಪಗಳು ಅಂದರೆ 5 ದೀಪಗಳು ಹಚ್ಚಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ, 5 ರೀತಿಯ ಎಣ್ಣೆಗಳನ್ನು ಸಮನಾಗಿ ಮಿಶ್ರ ಮಾಡಿ 2 ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಈ ದೀಪವನ್ನು ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ 9 ದಿನ ಹಾಗೂ ವಿಜಯದಶಮಿಯ ಒಂದು ದಿನ 10 ದಿನಗಳ ಕಾಲ ಮನೆಯಲ್ಲಿ ಪ್ರತಿನಿತ್ಯ ಬೆಳಗಿನ ಜಾವದಲ್ಲಿ ಅಂದರೆ ಸೂರ್ಯೋದಯ ಆಗ್ತಕ್ಕಂತಹ ಸಂದರ್ಭದಲ್ಲೇ ಈ ಒಂದು ದೀಪವನ್ನು ಹಚ್ಚುವುದರಿಂದ ಮನೆಗೆ ಇರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ಪರಿಪೂರ್ಣವಾಗಿ ದೂರ ಆಗುತ್ತೆ. ಯಾವ ಥರದ ಕಷ್ಟಗಳು ದೂರ ಆಗುತ್ತೆ ಅಂದರೆ, ವಿಶೇಷವಾದಂಥದ್ದು ಮೊದಲನೇದಾಗಿ ಒಂದು ಮಾಟ ಮಂತ್ರ ದೋಷಗಳಿತ್ತು ಅಂದರೆ, ಯಾವುದೇ ಮನೆಗೆ ಮಾಟ ಮಂತ್ರ ಆಗಿ ಆ ಮನೆ ಏಳಿಗೆ ಆಗ್ತಾ ಇಲ್ಲ, ಜನರ ಕೆಟ್ಟ ದೃಷ್ಟಿ ಆ ಮನೆಯ ಮೇಲಿತ್ತು ಅಂದರೆ ಖಂಡಿತವಾಗ್ಲೂ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡೋದ್ರಿಂದ ಶುಭವಾಗುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನೇನಾದರೂ ಬಹುತೇಕ ಕಾಡ್ತಾ ಇತ್ತು ಅಂದರೆ, ಆರೋಗ್ಯ ಸಮಸ್ಯೆಗಳು ತುಂಬ ಬೇಗ ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ಇದರ ಜೊತೆಯಲ್ಲಿ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಶ್ರಮ ವಹಿಸಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಈ ತಂತ್ರವನ್ನು ಮನೆಯಲ್ಲಿ ಮಾಡಿ. ಇದರ ಜೊತೆಯಲ್ಲಿ ಶತ್ರುಗಳಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಇದ್ರೆ, ಶತ್ರುಗಳು ನಿಮಗೆ ಪದೇ ಪದೇ ತಂಟೆ ತಕರಾರುಗಳನ್ನು ಮಾಡ್ತಾ ಇದ್ದಾರೆ, ನೀವು ನಿಮ್ಮ ಪಾಡಿಗೆ ಇದ್ರು ಪುನಃ ಬಂದು ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ, ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಅಡೆತಡೆಗಳನ್ನು ನಿಮ್ಮ ಶತ್ರುಗಳು ಮಾಡ್ತಾ ಇದ್ರೆ ತಂತ್ರವನ್ನ ಮಾಡಿ. ಹಾಗೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಬಿರುಕು ಮೂಡ್ತಾ ಇದ್ರೆ, ಇಬ್ರು ಕೂಡ ಗಂಡ ಹೆಂಡತಿ ಮದುವೆಯಾಗಿ ಬಹಳ ವರ್ಷಗಳೇ ಕಳೆದಿದ್ರು ಕೂಡ ಇನ್ನೂ ಸಾಮರಸ್ಯ ಇಲ್ಲ, ಪ್ರತಿನಿತ್ಯ ಮನೆಯಲ್ಲಿ ಗಲಾಟೆ, ಅತ್ತೆ ಸೊಸೆ ಗಲಾಟೆ ಆಗ್ತಾ ಇದೆ, ನಾದಿನಿಯಿಂದ ಕಿರುಕುಳ ಆಗ್ತಾ ಇದೆ, ಈ ರೀತಿ ಮನೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥದ್ದು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರ್ತಕ್ಕಂತಹ ವಿಷಯ ಕೂಡ ಮನೆಯಲ್ಲಿ ನಿರ್ಮಾಣ ಆಗ್ಬೋದು. ಎಲ್ಲವೂ ಕೂಡ ಈ ತಂತ್ರವನ್ನು ಮನೆಯಲ್ಲಿ ಯಾರಾದರೂ ಒಬ್ಬರು ಮಾಡಿ, ನನ್ನ ಮನೆ ನೆಮ್ಮದಿಯಾಗಿರಬೇಕು ಅನ್ನೋ ಉದ್ದೇಶ ಇರತಕ್ಕಂತಹ ಮನೆಯ ಒಬ್ಬರು ಈ ತಂತ್ರವನ್ನು ಮನೆಯಲ್ಲಿ ಮಾಡಿದ್ದೇ ಆಯಿತು ಅಂದರೆ ಖಂಡಿತವಾಗ್ಲೂ ಈ ನವರಾತ್ರಿ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯಲ್ಲಿ ವಾಸ ಇತ್ತು ಅಂದ್ರೂ ಕೂಡ ಖಂಡಿತವಾಗ್ಲೂ ಮನೆಯನ್ನ ಬಿಟ್ಟು ಹೊರಗೆ ಹೋಗ್ತದೆ. ಅಷ್ಟು ವಿಶೇಷವಾದಂತಹ
ಅಖಂಡವಾದಂತಹ ಒಂದು ತಂತ್ರ ಪರಿಹಾರ ಇದಾಗಿರುತ್ತೆ. ಮನೆಯಲ್ಲಿ ನೆಮ್ಮದಿ ಇಲ್ಲದಂತಹ ವಾತಾವರಣಗಳು ಎಲ್ಲ ಇರುತ್ತೆ, ಊಟ ತಿಂಡಿ ಎಲ್ಲಾನು ಇರುತ್ತೆ, ಸ್ವಂತ ಮನೆ ಇರುತ್ತೆ, ಆದ್ರೂ ಕೂಡ ಏನೋ ಒಂದು ಭಯ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಇದ್ದಾಗ ಖಂಡಿತವಾಗ್ಲೂ ಈ ತಂತ್ರ ಪರಿಹಾರಗಳನ್ನ ನೀವು ಮಾಡಬಹುದಾಗುತ್ತೆ. ಹಾಗೆ ವಿದ್ಯಾಭ್ಯಾಸ ಮಕ್ಕಳು ಮಾಡ್ತಾ ಇಲ್ಲ, ಮನೆಯ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ತಂತ್ರವನ್ನ ಮಾಡಿ ನೋಡಿ. 100% ನಿಮ್ಮ ಮನೆಯಲ್ಲೇ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ. ಆ 5 ರೀತಿಯಾಗಿರ್ತಕ್ಕಂತಹ ಎಣ್ಣೆಗಳು ಯಾವುದು ಅಂತ ಹೇಳಿ ಬಹಳ ಕುತೂಹಲದಿಂದ ಕಾಯ್ತಾ ಇರ್ತೀರಿ. ಆ 5 ಎಣ್ಣೆಗಳು ಯಾವುದು ಅಂದ್ರೆ, ಮೊದಲನೆಯದಾಗಿ ಎಳ್ಳೆಣ್ಣೆ, ಎರಡನೆಯದಾಗಿ ಒಂದು ತುಪ್ಪವನ್ನ ಅದಕ್ಕೆ ಬೆರೆಸ್ಕೋಬೇಕಾಗತ್ತೆ, ಮೂರನೆಯ ಎಣ್ಣೆ ಹಿಪ್ಪೆ ಎಣ್ಣೆಯನ್ನ ಹಾಕೋಬೇಕು. ಹಿಪ್ಪೆ ಎಣ್ಣೆ ಅಂದ್ರೆ ನಿಮ್ಮ ಗ್ರಂಥಿಗೆ ಅಂಗಡಿಗಳಲ್ಲಿ ಇದು ಸುಲಭವಾಗಿ ಸಿಗುತ್ತೆ. ಹಾಗೂ 4ನೆಯ ಎಣ್ಣೆ ಬೇವಿನ ಎಣ್ಣೆ ಆಗಿರುತ್ತೆ. 5ನೆಯ ಎಣ್ಣೆ ಹರಳೆಣ್ಣೆ. ಈ 5 ಎಣ್ಣೆಗಳನ್ನ ಸಮನಾಗಿ ನೀವು ಮಿಶ್ರ ಮಾಡಿಕೊಂಡು ಒಂದು ಕೆಂಪು ಬತ್ತಿಯನ್ನ, ಅಂದ್ರೆ ಸಾಮಾನ್ಯವಾಗಿ ಬಿಳಿ ಬಣ್ಣದ ಬತ್ತಿ ಇರುತ್ತೆ, ಅದರ ಬದಲು ಕೆಂಪು ಬತ್ತಿಯನ್ನು ಹೇಗೆ ಮಾಡೋದು, ಸ್ವಲ್ಪ ಕುಂಕುಮವನ್ನು ಹಾಕಿ ಆ ಬತ್ತಿಯನ್ನ ಕೈಯಲ್ಲಿ ಈ ರೀತಿ ನೀವು ಉಜ್ಜಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗ್ತದೆ. ಆ ಕೆಂಪು ಬಣ್ಣದ ಬತ್ತಿಯನ್ನು ಇದಕ್ಕೆ ಹಚ್ಚಬೇಕು. ಮನೆಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ ಕೂಡ 2 ದೀಪವನ್ನು ಹಚ್ಚಬೇಕು. ಸಾಧ್ಯವಾಗುವಂಥವರು 5 ದೀಪವನ್ನಾದರೂ ಹಚ್ಚಬಹುದು. ಈ ರೀತಿ ದೀಪವನ್ನ ಒಂದು ಸೂರ್ಯ ಉದಯ ಆಗ್ತಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ಬೆಳಿಗ್ಗೆ 6:30 ಸಂದರ್ಭದಲ್ಲೆಲ್ಲ ಮನೆಯನ್ನ ಶುಭ್ರವಾಗಿ ಗುಡಿಸಿ ಒರೆಸಿ ಈ ಒಂದು ದೀಪವನ್ನ ಮನೆಯಲ್ಲಿ ಹಚ್ಚಬೇಕಾಗತ್ತೆ. ಹಾಗೆ ಈ ತಂತ್ರವನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಯಂತ್ರವೂ ಒಂದುಂಟು, ಅದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ. ಈ ಯಂತ್ರವನ್ನ ಗಿಡಮೂಲಿಕೆಗಳಿಂದ ದಿಗ್ಬಂಧನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ವ್ಯವಸ್ಥೆ ಕೂಡ ಮಾಡಿಕೊಡ್ತೇವೆ. ಈ ಒಂದು ಯಂತ್ರವನ್ನ ಮನೆಯಲ್ಲಿ ಇಟ್ಟು ಈ ತಂತ್ರ ಮಾಡೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ನಿಮಗೆ ಸಿಗುತ್ತೆ. ಯಂತ್ರದ ಜೊತೆಯಲ್ಲಿ ವಿಶೇಷವಾದ ಬೀಜ ಮಂತ್ರವನ್ನ ನಿಮಗೆ ತಿಳಿಸ್ಕೊಡ್ತೇವೆ. ಆ ಬೀಜ ಮಂತ್ರದ ಪ್ರಯೋಗವನ್ನ ಕೂಡ ನೀವು ಮಾಡಬೇಕಾಗತ್ತೆ. ಇದರಿಂದಾಗಿನೇ ರಿಸಲ್ಟ್ ಚೆನ್ನಾಗಿ ಬರ್ತಕ್ಕಂಥದ್ದು. ಈ ಯಂತ್ರವನ್ನ ತರಿಸಿಕೊಳ್ಳೋದಕ್ಕೆ ಸಾಧ್ಯವಾದವರು ತರಿಸಿಕೊಳ್ಳೋದಕ್ಕೆ ಆಗದೇ ಇರುವಂಥವರು ವಿಶೇಷವಾಗಿ 2 ವೀಳ್ಯದೆಲೆಯನ್ನು ತೆಗೆದುಕೊಂಡು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಒಂದೊಂದು ನಾಮವನ್ನ ಓದಿದಾಗ್ಲೂ ಕೂಡ ಕುಂಕುಮ ಅರ್ಚನೆಯನ್ನ ಮಾಡ್ಕೊಳ್ಳಿ. ಈ ದೀಪವನ್ನು ಹಚ್ಚಿದ ನಂತರದಲ್ಲಿ ಕುಂಕುಮ ಅರ್ಚನೆಯನ್ನ ಮಾಡ್ಕೊಳ್ಳಿ. ಕುಂಕುಮ ಅರ್ಚನೆಯನ್ನ ಮಾಡಿದ್ರ ನಂತರದಲ್ಲಿ 9-10 ದಿನಗಳಾದ ನಂತರದಲ್ಲಿ ಆ ಕುಂಕುಮವನ್ನು ವಿಶೇಷವಾಗಿ ಶೇಖರಣೆ ಮಾಡಿಟ್ಟು ವರ್ಷ ಪೂರ್ತಿ ಅದನ್ನ ನಿಮ್ಮ ಯಜಮಾನರಾಗಿರ್ಬೋದು ಅಥವಾ ನೀವೇ ಆ ತಂತ್ರವನ್ನ ಮಾಡ್ತಾ ಇತ್ತು ಅಂದ್ರೂ ಕೂಡ ಈ ಕುಂಕುಮವನ್ನ ವಿಶೇಷವಾಗಿ ಒಂದು ಡಬ್ಬದಲ್ಲಿ ಎತ್ತಿಡಿ. ಯಾಕಂದ್ರೆ ನೀವು ಯಾವುದೇ ಕೆಲಸಕ್ಕೆ ಹೊರಗೆ ಹೋಗ್ಬೇಕಾದ್ರೆ ಈ ಕುಂಕುಮವನ್ನ ಹಣೆಗೆ ಹಚ್ಕೊಂಡು ಹೋಗಿ. ವಿಶೇಷವಾದ ಆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ಹಾಗೂ ನವದುರ್ಗೆಯರು ಕೂಡ ವಿಶೇಷವಾಗಿ ನಿಮಗೆ ಕರುಣೆಯನ್ನು ನೀಡಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಿದ್ಧಿಯಾಗುವ ರೀತಿ ಒಂದು ಆಶೀರ್ವಾದವನ್ನ ಈ ತಂತ್ರವನ್ನ ಮಾಡೋದ್ರಿಂದ ಮಾಡಲಾಗುತ್ತೆ. ಹಾಗೆ ಬಳಸುವಂತಹ ಕುಂಕುಮ ಶ್ರೇಷ್ಠ ಗುಣಮಟ್ಟದ್ದಾಗಿರಬೇಕು. ಇದನ್ನು ನೆನಪಿಡಿ. ಯಂತ್ರ ಇದ್ದವರು ಇಲ್ಲದವರು ಪ್ರತಿಯೊಬ್ಬರು ಕೂಡ ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಬಳಸ್ತಕ್ಕಂತಹ ಕುಂಕುಮ ಏನಿರುತ್ತೆ ಅದು ಒಳ್ಳೆ ಕ್ವಾಲಿಟಿ ಆಗಿರಬೇಕು. ಯಾವುದೋ ಕಲರ್ ಪುಡಿ ತಗೊಬಂದು ಕುಂಕುಮ ಅಂತ ಅಂದ್ಕೊಂಡು ಅದನ್ನು ಮಾಡಕ್ಕೆ ಹೋಗ್ಬೇಡಿ. ಒಳ್ಳೆ ಕ್ವಾಲಿಟಿ ಆ ಕುಂಕುಮವನ್ನು ಬಳಸಿದಾಗ ಮಾತ್ರ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಆಗಲೇ ಹೇಳಿದಾಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ದಟ್ಟ ದಾರಿದ್ರ್ಯತನ ಮನೆಯಲ್ಲಿತ್ತು ಅಂದ್ರೆ ಮನೆ ಏಳಿಗೆನೇ ಆಗ್ತಾ ಇಲ್ಲ, ಮನೆ ಕಟ್ಟಬೇಕು ಆಗ್ತಾ ಇಲ್ಲ, ಎಲ್ಲ ಸಮಸ್ಯೆಗಳು ಕೂಡ ಈ ವಿಶೇಷ ಪರಿಹಾರವನ್ನು ಮನೆಯಲ್ಲಿ ಮಾಡಿ ನೋಡಿ. ಎಲ್ಲರಿಗೂ ಕೂಡ ಈ ತಂತ್ರ ಪರಿಹಾರ ಶುಭವನ್ನು ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರ ಮನಸ್ಸಿನಲ್ಲಿರತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸರ್ವೇ ಜನಃ ಸುಖಿನೋ ಭವಂತು.